ಕಾಸರಗೋಡು ಜಿಲ್ಲೆಯ ಮೀಂಜ ಮತ್ತು ಪೈವಳಿಕೆ ಗ್ರಾಮ ಪಂಚಾಯತ್ಗಳನ್ನು ಸಂಪರ್ಕಿಸುವ ದೇರಂಬಳ ಜೋಡುಕಲ್ಲು ಅಪಾಯಕಾರಿ ಸೇತುವೆಯ ಬಗ್ಗೆ ವಿ4 ನ್ಯೂಸ್ ಪ್ರಸಾರ ಮಾಡಿದ್ದ ಸುದ್ದಿಗೊಂದು ಗುದ್ದು ವರದಿಗೆ ಇಂಪ್ಯಾಕ್ಟ್ ದೊರೆತಿದೆ. ವರ್ಷಗಳಿಂದ ಅಪಾಯದ ಅಂಚಿನಲ್ಲಿದ್ದ ಈ ಸೇತುವೆಯ ದುರಂತ ಸ್ಥಿತಿಯ ಬಗ್ಗೆ ವಿ4 ನ್ಯೂಸ್ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಕಣ್ಣು ತೆರೆಸುವ ಕೆಲಸ ಮಾಡಿತ್ತು. ಇದೀಗ ಎಚ್ಚೆತ್ತುಕೊಂಡಿರುವ ಆಡಳಿತ ವ್ಯವಸ್ಥೆ ಹೊಸ ಸೇತುವೆ ನಿರ್ಮಾಣಕ್ಕೆ ತಕ್ಷಣದ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಈ ಕುರಿತ ಒಂದು ಸಮಗ್ರ ವರದಿ ಇಲ್ಲಿದೆ. ಇದು ಕಾಸರಗೋಡು ಜಿಲ್ಲೆಯ ಮೀಂಜ ಮತ್ತು ಪೈವಳಿಗೆ ಪಂಚಾಯತ್ಗಳನ್ನ ಬೆಸೆಯುವ ದೇರಂಬಳ ಜೋಡುಕಲ್ಲು ಸೇತುವೆ. ಕಳೆದ ಹಲವು ವರ್ಷಗಳಿಂದ ಸಂಪೂರ್ಣ ಶಿಥಿಲಗೊಂಡು ಮರಣ ಮೃದಂಗ ಬಾರಿಸುತ್ತಿದ್ದ ಈ ಸೇತುವೆ ಮಳೆಗಾಲದಲ್ಲಂತೂ ಸಂಚಾರಕ್ಕೆ ಅತ್ಯಂತ ಅಪಾಯಕಾರಿಯಾಗಿ ಮಾರ್ಪಟ್ಟಿತ್ತು. 200ಕ್ಕೂ ಹೆಚ್ಚು ಕುಟುಂಬಗಳು ಹಾಗೂ ಪ್ರತಿದಿನ 150ಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿಗಳು ಜೀವ ಕೈಯಲ್ಲಿ ಹಿಡಿದುಕೊಂಡೇ ಈ ಸೇತುವೆ ದಾಟಬೇಕಾದ ದುಸ್ಥಿತಿ ಇತ್ತು. ಇತ್ತೀಚೆಗಷ್ಟೇ ತುಂಬಿ ಹರಿಯುತ್ತಿದ್ದ ಹೊಳೆಯ ಸೇತುವೆಯ ಮೇಲೆ ಸಂಚರಿಸುತ್ತಿದ್ದ ಯುವತಿಯೊಬ್ಬರು ಆಕಸ್ಮಿಕವಾಗಿ ಜಾರಿ ಹೊಳೆಗೆ ಬಿದ್ದ ಘಟನೆಯು ನಡೆದು ಜನರಲ್ಲಿ ಆತಂಕ ಮೂಡಿಸಿತ್ತು. ಸ್ಥಳೀಯರು ಎಷ್ಟೇ ಮನವಿ ಮಾಡಿದ್ರೂ ಕಣ್ಣು ಮುಚ್ಚಿ ಕುಳಿತಿದ್ದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿದ್ದೆಗೆಡಿಸಿದ್ದು ವಿ4 ನ್ಯೂಸ್. ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈ ಅಪಾಯಕಾರಿ ಸೇತುವೆಯ ಕುರಿತು ಸಮಗ್ರ ವರದಿ ಬಿತ್ತರಿಸಿ ಸ್ಥಳೀಯ ಶಾಸಕರಾದ ಎಕೆಎಂ ಅಶ್ರಫ್ ಹಾಗೂ ಜಿಲ್ಲಾಡಳಿತದ ಗಮನ ಸೆಳೆಯಲಾಗಿತ್ತು. ವಿ4 ನ್ಯೂಸ್ ಬಿತ್ತರಿಸಿದ ವರದಿಯ ಬೆನ್ನಲ್ಲೇ ಇದೀಗ ಅಭಿವೃದ್ಧಿ ಸಮಿತಿ ಸಭೆಯಲ್ಲಿ ಈ ಕುರಿತು ಗಂಭೀರ ಚರ್ಚೆ ನಡೆದಿದೆ. ಸಭೆಯಲ್ಲಿ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಶ್ವತ ಹೊಸ ಸೇತುವೆ ನಿರ್ಮಾಣದ ಅಗತ್ಯವಿದೆ ಎಂದು ತೀರ್ಮಾನಿಸಲಾಗಿದ್ದು, ತಕ್ಷಣವೇ ಅಂದಾಜು ಪಟ್ಟಿ ಸಿದ್ಧಪಡಿಸಿಕೊಡುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಶಾಶ್ವತ ಸೇತುವೆ ನಿರ್ಮಾಣವಾಗುವವರೆಗೆ ಗ್ರಾಮಸ್ಥರ ಸಂಚಾರಕ್ಕಾಗಿ ತಾತ್ಕಾಲಿಕ ತೂಗು ಸೇತುವೆ ನಿರ್ಮಿಸಲು ಸಭೆಯಲ್ಲಿ ಒಮ್ಮತದ ನಿರ್ಧಾರ ಕೈಗೊಳ್ಳಲಾಗಿದೆ. ಜನರ ಸಂಕಷ್ಟಕ್ಕೆ ಸ್ಪಂದಿಸಿ ಆಡಳಿತ ಯಂತ್ರವನ್ನ ಚುರುಕುಗೊಳಿಸುವಲ್ಲಿ ವಿ4 ನ್ಯೂಸ್ ಸಾಮಾಜಿಕ ಬದ್ಧತೆಯನ್ನ ಮೆರೆದಿದೆ. ಶೀಘ್ರದಲ್ಲೇ ಹೊಸ ಸೇತುವೆ ನಿರ್ಮಾಣಗೊಂಡು ಗ್ರಾಮಸ್ಥರ ಭಯದ ಪ್ರಯಾಣಕ್ಕೆ ಮುಕ್ತಿ ಸಿಗಲಿ ಎನ್ನುವುದೇ ನಮ್ಮ ಆಶಯ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, ಕಾಸರಗೋಡು.